ವರ್ಷದ ಮೈಸೂರು ದಸರಾ ಮಹೋತ್ಸವದ ಮುಖ್ಯ ಅತಿಥಿಗಳು ಹರ್ಮನ್‌ಪ್ರೀತ್ ಸಿಂಗ್. ಇವರು ಭಾರತ ಹಾಕಿ ತಂಡದ ನಾಯಕರಾಗಿದ್ದಾರೆ. ಈ ಬಾರಿ ದಸರಾ ಉದ್ಘಾಟಕರು ಲೇಖಕ ಅಂಪ ನಾಗರಾಜಯ್ಯ. ಪ್ರಸಿದ್ಧ ಲೇಖಕಿ ಅರುಂಧತಿ ರಾಯ್ ಅವರ ಆತ್ಮಕಥೆ ಮದರ್ ಮೇರಿ ಕಮ್ಸ್ ಟು ಮೀ ಇದು ಸೆಪ್ಟೆಂಬರ್ 2025ರಲ್ಲಿ ಬಿಡುಗಡೆಯಾಗಲಿದೆ. ಇವರ ಪ್ರಸಿದ್ಧ ಕೃತಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದಕ್ಕೆ 1997ರ ಬೂಕರ್ ಪ್ರಶಸ್ತಿ ಲಭಿಸಿದೆ. ಎಐಐಬಿ ಬ್ಯಾಂಕ್ನ ನೂತನ ಮತ್ತು 110ನೇ ಸದಸ್ಯ ರಾಷ್ಟ್ರವಾಗಿ ನೌರು ರಾಷ್ಟ್ರವು ಸೇರ್ಪಡೆಗೊಂಡಿದೆ. ಎಐಐಬಿ ಎಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದರ ಸ್ಥಾಪನೆ ಜನವರಿ 16, 2016. ಇದರ ಕೇಂದ್ರ ಕಚೇರಿ ಇರುವುದು ಬೀಜಿಂಗ್ನಲ್ಲಿ. ಇತ್ತೀಚೆಗೆ ಪ್ರಕಟಗೊಂಡ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ 2024 ಸೂಚ್ಯಂಕದಲ್ಲಿ ಭಾರತ 58ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್, 2ನೇ ಸ್ಥಾನ ಸಿಂಗಪುರ್, 3ನೇ ಸ್ಥಾನ ಲಕ್ಸಂಬರ್ಗ್ ಪಡೆದುಕೊಂಡಿದೆ. ಏಷ್ಯನ್ ಆರ್ಗನೈಸೇಷನ್ ಆಫ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ASOSAI ಸಂಘಟನೆಯ ಅಧ್ಯಕ್ಷರಾಗಿ ಗಿರೀಶ್ ಚಂದ್ರ ಮುರ್ಮು ನೇಮಕಗೊಂಡಿದ್ದಾರೆ. ಇವರು ಭಾರತದ CAG ಆಗಿದ್ದು 2024ರಿಂದ 2027ರ ಅವಧಿಗೆ ನೇಮಕಗೊಂಡಿದ್ದಾರೆ. ASOSAI 2024ನೇ ಸಭೆಯು ನವದೆಹಲಿಯಲ್ಲಿ ನಡೆಯಿತು. ಇದು ಈ ಸಭೆಯ 16ನೇ ಆವೃತ್ತಿಯಾಗಿದೆ. 2024ರ ರಾಷ್ಟ್ರೀಯ ಪೋಷಣಾ ಮಾಹೆ ನ್ಯಾಷನಲ್ ನ್ಯೂಟ್ರಿಷನ್ ಮಂತ್ ಅಭಿಯಾನದಲ್ಲಿ ಉನ್ನತ ಸಾಧನೆ ಮಾಡಿದ ರಾಜ್ಯ ಮಹಾರಾಷ್ಟ್ರ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಚಾರಿತ್ರಿಕ ತೀರ್ಪುಗಳ ಸಾರಾಂಶ ಒದಗಿಸುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ನೂತನ ವೆಬ್ ಪೇಜ್ ಅನ್ನು ಆರಂಭಿಸಿದೆ. ವೆಬ್ ಪೇಜ್ನ ಹೆಸರು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಸಮ್ಮರೀಸ್.